ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಕೊಂಡಾದ್ಮೇಲೆ ಮೊದಲು ವಾರ್ಮಪ್ ಮಾಡ್ಕೊಳ್ತೀರಾ ಮನೇಲಿ ಮಾಡೋರು. ನಂತರ ಸೂರ್ಯ ನಮಸ್ಕಾರ ಯಾರಿಗಾಗುತ್ತೋ ಅವ್ರು ಮಾಡ್ಕೊಳ್ಳಿ. ಅದರ ನಂತರ ಇದನ್ನು ಪ್ರಾಕ್ಟೀಸ್ ಮಾಡಿ. ಅರ್ಧ ಚಕ್ರಾಸನ, ಇದರಲ್ಲಿ ವೇರಿಯೇಷನ್ಸ್ ಇರುತ್ತೆ. ಕೈಗಳನ್ನು ಹಿಪ್ಸ್ ಮೇಲೆ ಇಟ್ಕೊಳ್ಳಿ, ಶೋಲ್ಡ್ರ್ ಹಿಂದಕ್ಕೆ, ಕೈ ಸೊಂಟದ ಮೇಲೆ ಬರಬಾರ್ದು, ಬಟಕ್ಸ್ ಮೇಲೆ ಹೆಬ್ಬೆರಳು ಒತ್ತಬೇಕು. ಈಗ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ನಿಧಾನ ಹಿಂದಕ್ಕೆ ಹೋಗಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಬೇಕು, ದೃಷ್ಟಿ ನೇರ ಇರಲಿ. ಐಬ್ರೋಸ್ ರಿಲ್ಯಾಕ್ಸ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಧಾನ ಉಸಿರು ತೊಗೊಳ್ಳಿ, ನಿಧಾನ ಉಸಿರನ್ನು ಹೊರಗೆ ಬಿಡಿ. ಬ್ಯಾಕ್ ಬೆಂಡಿಂಗ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಉಸಿರನ್ನು ತೊಗೊಂಡು ಉಸಿರು ಬಿಡ್ತೀರೋ ಅಷ್ಟೊತ್ತು ಇರ್ಬೋದು. ಇಲ್ಲಾಂದರೆ ಬೇಗ ಮೇಲಕ್ಕೆ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಉಸಿರಾಟ ಕಷ್ಟ ಆದರೆ. ಕಾಲು ನೇರ ಇಟ್ಕೊಂಡು ಮಾಡಿ. ನಿಧಾನ ಮೇಲಕ್ಕೆ ಬನ್ನಿ. ಈಗ ಕೈ ಬೆರಳನ್ನು ಬೆನ್ನಿನ ಹಿಂಭಾಗಕ್ಕೆ ಲಾಕ್ ಮಾಡ್ಕೊಂಡು ಮಾಡಬೇಕು. ಪಾದಗಳನ್ನು ಸೇರಿಸಿ, ತುಂಬ ಕಷ್ಟ ಆದರೆ ಮಾತ್ರ ಪಾದಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ, ಅಗಲ ಮಾಡಿ ಒಂದು 4-5 ಇಂಚ್ ದೂರ ಮಾಡ್ಕೊಳ್ಳಿ. ಕೈ ಬೆರಳನ್ನು ಲಾಕ್ ಮಾಡ್ಕೊಳ್ಳಿ. ಈ ಕೈಗಳನ್ನು ಚೆನ್ನಾಗಿ ನೆಲದ ಕಡೆಗೆ ಸ್ಟ್ರೆಚ್ ಮಾಡ್ತಾ ಮಾಡ್ತಾ ಹಿಂದಕ್ಕೆ, ಬ್ಯಾಕ್ ಬೆಂಡಿಂಗ್. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ತುಂಬ ಹಿಂದಕ್ಕೆ ಹೋಗಬೇಕು ಅಂತ ಇಲ್ಲ. ಪಾದಗಳನ್ನು ಒತ್ತಿ, ಮಂಡಿಗಳು, ತೊಡೆಗಳು, ಪೃಷ್ಠದ ಭಾಗ ಎಲ್ಲ ಟೈಟ್ ಮಾಡಿ ನಿಧಾನ ಹಿಂದೆ ಕೆಳ್ಕೊಳ್ಳಿ. ಉಸಿರಾಟದ ಕಡೆ ಗಮನ ಇರಲಿ. ನಿಧಾನ ಮೇಲಕ್ಕೆ ಬನ್ನಿ, ಕೈ ಕೆಳಗೆ ಬಿಡಿ, ರಿಲ್ಯಾಕ್ಸ್. ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಕಾಲುಗಳು ಕೈಗಳೆಲ್ಲ ನೇರ ಇರಲಿ. ಕೈ ನೆಲದ ಕಡೆಗೆ ಸ್ಟ್ರೆಚ್ ಮಾಡ್ತಾಯಿರಿ. ಪಾದಗಳನ್ನು ಸೇರಿಸಿ, ಮಂಡಿಗಳು, ತೊಡೆಗಳೆಲ್ಲ ನೇರ ಮಾಡ್ಕೊಳ್ಳಿ. ಪೃಷ್ಠದ ಭಾಗ ಟೈಟ್ ಮಾಡಿ. ಈಗ ಇನ್ಹೇಲ್, ಕೈ ಮೇಲಕ್ಕೆ, ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಮೊಣಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡಿ. ಈಗ ಇನ್ಹೇಲ್ ಮಾಡಿ, ಮತ್ತೊಮ್ಮೆ ಎಕ್ಸೇಲ್ ಹಿಂದಕ್ಕೆ ಉಸಿರು ತೊಗೊಳ್ಳಿ. ನಿಧಾನ ಉಸಿರನ್ನು ಬಿಡ್ತಾ ಹಿಂದಕ್ಕೆ ಹೋಗಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಕಾಲುಗಳು ಮಡಿಸ್ಬಾರ್ದು. ಕಾಲು ನೇರ ಇಟ್ಕೊಂಡು ನಿಮ್ಗೆ ಎಷ್ಟಾದಷ್ಟು ಹಿಂದಕ್ಕೆ ಹೋಗಿ. ಸ್ಟರ್ನಮ್ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಕಾಲು ನೇರ ಇಟ್ಕೊಂಡ್ರೆ ಎದೆ ಭಾಗ ಚೆನ್ನಾಗಿ ಲಿಫ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಕುಸಿತಾ ಇರುತ್ತೆ. ಎದೆ ಭಾಗ ಡ್ರಾಪ್ ಆದರೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ, ಕೈ ಕೆಳಗೆ ಬಿಡಿ, ಸ್ಟ್ರೆಚ್ ಮಾಡ್ತಾ ರಿಲ್ಯಾಕ್ಸ್. ಈಗ ಬ್ಯಾಕ್ ಬೆಂಡಿಂಗಲ್ಲೇ ಇನ್ನೊಂದು ವೇರಿಯೇಷನ್ಸ್ ಇರುತ್ತೆ. ಇದು ಮಾಡೋದ್ರಿಂದ ಧನುರಾಸನ ಎಲ್ಲ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಥೈಸ್, ಕಾಫ್ ಮಸಲ್ಸ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ರಿಬ್ಸ್ ಭಾಗ ಸ್ಟ್ರೆಚ್ ಆಗುತ್ತೆ. ಮತ್ತು ಶೋಲ್ಡ್ರ್ ಹಿಂದಕ್ಕೆ ಹೋಗೋದ್ರಿಂದ, ಶೋಲ್ಡ್ರ್ ಮೂಮೆಂಟ್ಸ್ ಸರಿಯಾಗಿ ಆಗೋದ್ರಿಂದ ಭುಜದ ನೋವೆಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಇವಾಗ ಎಡ ಹಸ್ತವನ್ನು ಗೋಡೆಗೊತ್ತಿ, ಭುಜದ ಲೈನಲ್ಲೇ ಇಟ್ಕೋಬೇಕು. ಕೈಗಳು ತುಂಬ ಮೇಲಕ್ಕೆ ಹೋಗಬಾರ್ದು. ಹಸ್ತಗಳನ್ನು ಒತ್ತಿ, ಕೈ ಬೆರಳೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಬಲಗಾಲನ್ನು ಹಿಡ್ಕೊಳ್ಳಿ. ಬಲಗಾಲ ಲಿಫ್ಟ್ ಮಾಡ್ಕೊಳ್ಳಿ. ಈಗ ಕಾಲನ್ನು ಹಿಂದಕ್ಕೆ ಎಳ್ಕೊಳ್ಳಿ. ಹಿಂದಕ್ಕೆ ಸ್ಟ್ರೆಚ್ ಮಾಡಾದಮೇಲೆ ಕಾಲು ಹಿಪ್ಸ್ ಹತ್ರ ಹೋಗಬಾರ್ದು. ಹಿಮ್ಮಡಿ ಭಾಗ ಹಿಂದಕ್ಕೆ ಎಳ್ಕೊಳ್ಳಿ. ತಲೆ ಹಿಂದಕ್ಕೆ ತೊಗೊಳ್ಳಿ. ಈಗ ಕೈ ತುಂಬ ಮೇಲೆ ಹೋಗಬಾರ್ದು. ಭುಜದ ಲೈನಲ್ಲೇ ಇರಬೇಕು. ತುಂಬ ಮೇಲೆ ಹೋದ್ರೂ ಚೆನ್ನಾಗಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ ರಿಲ್ಯಾಕ್ಸ್. ಚೇಂಜ್ ಮಾಡ್ಕೊಳ್ಳಿ. ಈಗ ಬಲ ಹಸ್ತ ಗೋಡೆಗೆ ಕೊಡಿ. ಎಡಗಾಲ ಮೇಲಕ್ಕೆ ತಗೊಳ್ಳಿ. ಆ್ಯಂಕಲಿಂದ ಮೇಲಕ್ಕೆ ಇಟ್ಕೊಳ್ಳಿ ಕೈಗಳು. ಈಗ ನಿಧಾನ ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡಾದಮೇಲೆ ತಲೆಯನ್ನು ಹಿಂದಕ್ಕೆ ತಗೊಳ್ಳಿ. ಹಿಪ್ಸ್ ಭಾಗ ಮುಂದಕ್ಕೆ ನೂಕಬೇಕೆಲ್ಲರೂ. ರಿಲ್ಯಾಕ್ಸ್. ಈಗ ಸೈಡಿಂದ ಈಗ ಎಡ ಹಸ್ತ ಗೋಡೆಗೆ ಕೊಡಿ. ಬಲಗಾಲ ಮೇಲಕ್ಕೆ ತೊಗೊಳ್ಳಿ. ಒಬ್ರಿಗೊಬ್ರಿಗೆ ತಾಕ್ತಾಯಿದ್ರೆ ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ. ಸ್ಟ್ರೈಟ್ ನಿಂತ್ಕೊಳ್ಳಿ. ಕೆಳಗಡೆ ಪಾದ ಒತ್ತಿ ಚೆನ್ನಾಗಿ. ಇದು ಮಾಡೋದ್ರಿಂದ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ತಿರ್ತೀರಲ್ಲ, ಅದರಿಂದ ಆ ಕಾಲಿಗೂ ಚೆನ್ನಾಗಿ ಶಕ್ತಿ ಬರುತ್ತೆ. ಕೆಳಗಡೆ ಇರೋ ಕಾಲಲ್ಲಿ ಈ ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಮೊದಲು ತಲೆ ಹಿಂದಕ್ಕೆ ಹೋಗೋದು ಬೇಡ. ಈಗಲೇ ಕಾಲು ಹಿಂದಕ್ಕೆ ಎಳ್ಕೊಳ್ಳಿ. ಇನ್ನೂ ಹಿಂದಕ್ಕೆ ಎಳೀರಿ. ಈಗ ಹಿಪ್ಸ್ ಭಾಗ ಇನ್ನು ಸ್ವಲ್ಪ ಮುಂದಕ್ಕೆ ನೂಕ್ಬಿಟ್ಟು ತಲೆ ಹಿಂದಕ್ಕೆ ತೊಗೊಳ್ಳಿ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಬೇಕು.
ಉಸಿರಾಟವನ್ನು ಗಮನಿಸ್ತಾ ಇರಿ. ಮುಂದಕ್ಕೆ ಬಗ್ಗಬೇಡಿ, ಬೆನ್ನೇರ ಇರಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ವಾಪಸ್ ಬನ್ನಿ. ಕಾಲು ಚೇಂಜ್ ಮಾಡ್ಕೊಳ್ಳಿ. ಈಗ ಬಲ ಹಸ್ತ ಗೋಡೆ ಕೊಡಿ, ಭುಜದ ಲೈನಲ್ಲೇ ಇಟ್ಕೊಳ್ಳಿ. ನಿಮ್ಮ ಕೈ ನೇರ ಆಗೋಷ್ಟು ಡಿಸ್ಟೆನ್ಸ್ ಇರಬೇಕು ಗೋಡೆಯಿಂದ. ಪಾದಗಳು ಕೈ ಮಡಿಸ್ಬಾರ್ದು. ಈಗ ಎಡಗಾಲ ಮೇಲಕ್ಕೆ ತಗೊಳ್ಳಿ, ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಮೊದಲು ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ, ಹಸ್ತಗಳನ್ನು ಒತ್ತಿ, ತಲೆ ಹಿಂದಕ್ಕೆ ತಗೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಧಾನ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಇದು ಮಾಡಾದಮೇಲೆ ಕಂಬಿಗಳನ್ನು ಹಿಡ್ಕೊಂಡು ಸ್ಟ್ರೆಚ್ ಮಾಡ್ಕೊಳ್ಳಿ ಬೆನ್ನಿನ ಭಾಗ. ಬ್ಯಾಕ್ ಬೆಂಡಿಂಗ್ ಮಾಡಾದಮೇಲೆ ಪ್ರತಿಯೊಂದು ಆಸನಗಳು ಮಾಡಾದಮೇಲೆ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಬ್ಯಾಕ್ ರಿಲ್ಯಾಕ್ಸ್ ಆಗುತ್ತೆ. ಕಿಟಕಿ ಕಂಬಿಗಳು ಅಥವಾ ಹುಕ್ ಹಿಡ್ಕೊಂಡು ಬೇಕಾದರೂ ಮಾಡಿ. ನಿಧಾನ ಸ್ಟ್ರೆಚ್ ಮಾಡ್ತಾ ಇರಬೇಕು, ಎಕ್ಸೇಲ್ ಮಾಡ್ತಾ. ನಿಧಾನ ವಾಪಸ್ ಬನ್ನಿ. ಇದು ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಆಗುತ್ತೆ ಅಂದರೆ, ಕೈ ಇಟ್ಕೊಂಡಿರ್ತೀರ, ಈ ಕಾಲು ಮೇಲೆ ತೊಗೊಂಡ್ರೆ ಹೀಗಾಗ್ತಾ ಇರುತ್ತೆ, ಹೊಸೊಬ್ಬರಿಗೆ ಗೊತ್ತಾಗ್ತಿರೋದಿಲ್ಲ. ಈ ಥರ ಇಲ್ಲಿ ಬಗ್ಗಬಾರ್ದು. ಕಾಲಿದ್ರೆ ಇಲ್ಲಿ ಹಿಮ್ಮಡಿ, ಹಿಪ್ಸ್ ಕಡೆ ಹೋಗಬಾರ್ದು. ಇಲ್ಲಿ ನೇರ ನಿಂತಿರ್ಬೇಕು. ಕೈ ಗೋಡೆ ಗೊತ್ತಿದ್ದಾಗ ಕೈಗಳೆಲ್ಲ ಸ್ಪ್ರೆಡ್ ಮಾಡಿ, ಭುಜದ ಲೈನಲ್ಲಿ ಹಿಂಗೆ ಒಳಗೂ ಬರಬಾರ್ದು, ಭುಜದಿಂದ ಒಳಗೂ ಬರಬಾರ್ದು. ಕೈ ಸ್ವಲ್ಪ ಬೇಕಾದ್ರೆ 1 ಇಂಚ್ ಸೈಡ್ಗೆ ಇಟ್ಕೊಳ್ಳಿ. ಆದರೆ ಒಳಗೆ ಬಂದಾಗ ನಿಮಗೆ ಮಿಸ್ಟೇಕ್ ಆಗುತ್ತೆ ಆಸನಗಳು ಮಾಡಬೇಕಾದ್ರೆ. ಇದನ್ನು ಒತ್ತಿ ಕೈ ನೇರ ಆಗೋಷ್ಟು ಡಿಸ್ಟೆನ್ಸ್ ಇರಲಿ. ಈಗ ಸ್ಟ್ರೈಟ್ ನಿಂತ್ಕೊಂಡಿರ್ಬೇಕು. ಕಾಲು ಇಲ್ಲಿ ಇಟ್ಕೊಬೇಡಿ. ಇಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ಎಳೆಯೋಕ್ಕಾಗಲ್ಲ. ಈ ಭಾಗ, ಈ ಮುಮ್ಮಡಿ ಭಾಗ ಇದೆಲ್ಲ, ಇದನ್ನು ಹಿಡ್ಕೊಳ್ಳಿ. ನೇರ ನಿಂತ್ಕೊಳ್ಳಿ. ಮೊದಲು ನೇರ ನಿಂತ್ಕೊಂಡು ನಿಧಾನ ಹಿಂಗೆ ಎಳ್ಕೋಬೇಕು. ಈ ಥರ ಬಗ್ಗಬಾರ್ದು ಮುಂದಕ್ಕೆ. ಸ್ಟ್ರೈಟ್ ನಿಂತ್ಕೊಳ್ಳಿ. ಹಿಪ್ಸನ್ನು ಮುಂದಕ್ಕೆ ನೂಕಿ, ತಲೆ ಹಿಂದಕ್ಕೆ ತಗೊಳ್ಳಿ. ಕಾಲನ್ನು ಹಿಂದಕ್ಕೆ ಎಳ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಇದು ಮಾಡೋದ್ರಿಂದ ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ರಿಪ್ಸ್ ಭಾಗ ಹಿಕ್ಕುತ್ತೆ. ಶೋಲ್ಡ್ರ್ ಹಿಂದಕ್ಕೆ ಹೋಗೋದ್ರಿಂದ ಕಾಲಿ ಥರ ಎಳಿತಾ ಇರೋದ್ರಿಂದ ಧನುರಾಸನ ಮಾಡುವಾಗ ಈಸಿ ಆಗುತ್ತೆ. ಫ್ರಂಟ್ ಹತ್ರ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತಲ್ಲ ಅದರಿಂದ. ಇದನ್ನೇ ಸೈಡಿಗೆ ನಿಂತ್ಕೊಂಡು ಮಾಡೋದು. ಈಗ ಗೋಡೆ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಮಾಡಿದ್ದು. ಈಗ ಸೈಡಿಗೆ ನಿಂತ್ಕೊಂಡು ಹೇಗೆ ಮಾಡೋದು ಅಂತ ಈಗ ನೋಡಿ. ಇಲ್ಲಷ್ಟೇ ಇದು ಭುಜದ ಲೈನಲ್ಲೇ ಇರಬೇಕು. ಕೈ ತುಂಬ ಮೇಲಕ್ಕೆ ಇಟ್ಕೋಬಾರ್ದು. ಮೇಲಕ್ಕೆ ಇಟ್ಕೊಂಡ್ರೆ ಆಸನ ಮಾಡುವಾಗ ಸರಿಯಾಗಿ ಬರೋಲ್ಲ. ಈಗ ಇಲ್ಲೂ ಅಷ್ಟೇ ಗೋಡೆಯಿಂದ ದೂರ ಎಷ್ಟಿರಬೇಕು ಅಂದರೆ ಕೈ ನೇರ ಆಗೋಷ್ಟು ಡಿಸ್ಟೆನ್ಸ್ ಇರಬೇಕು. ಇದು ಪಾದಗಳನ್ನು ಒತ್ತಬೇಕು ಚೆನ್ನಾಗಿ. ಒತ್ಬಿಟ್ಟಿಲ್ಲ ಅಷ್ಟೇ. ಕಾಲು ಹಿಂದಕ್ಕೆ ಎಳ್ಕೊಂಡಾದ್ಮೇಲೆ ಇಟ್ಕೊಂಡು ನೋಡಿ, ಈ ಥರ ಎಳ್ಕೊಂಡು ನಂತರ ತಲೆ ಹಿಂದಕ್ಕೆ ತಗೋಬೇಕು. ಹಿಪ್ಸ್ ಭಾಗ ಮುಂದಕ್ಕೆ ಹೋಗ್ಬೇಕು. ದೃಷ್ಟಿ ನೇರ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇರೆ ಆಸನ ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಈಸಿ ಆಗುತ್ತೆ. ಈಗ ಕಿಟಕಿ ಕಂಬಿ ಹಿಡ್ಕೊಂಡು ಉತ್ಕಟ ಆಸನ. ಈಗ ಇಷ್ಟೊತ್ತು ಬ್ಯಾಕ್ ಬೆಂಡಿಂಗ್ ಮಾಡಿದ್ರಲ್ಲ, ಈಗ ಅದು ಬ್ಯಾಕ್ ರಿಲ್ಯಾಕ್ಸ್ ಆಗಬೇಕು. ಈಗ ಕಿಟಕಿ ಕಂಬಿಗಳನ್ನು ಹಿಡ್ಕೊಳ್ಳಿ. ನಿಮ್ಮ ಹಣೆ ಲೈನಲ್ಲಿರೋ ಕಂಬಿಗಳನ್ನು ಹಿಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಅಡ್ಡಡ್ಡ ಇದ್ದರೆ ಈ ಥರ ಇಟ್ಕೊಳ್ಳಿ. ಉದ್ದುದ್ದ ಇದ್ದರೆ ಕಂಬಿಗಳು ಸೈಡಲ್ಲಿ ಹಿಡ್ಕೊಂಡು ಮಾಡಿ. ನಿಮ್ಮ ಹಣೆ ಲೈನ್ಗೆ, ನಿಮ್ಮ ಹೈಟ್ಗೆ, ನಿಮ್ಮ ಹಣೆ ಲೈನ್ಗೆ ಯಾವ್ದು ಬರುತ್ತೋ ಆ ಕಂಬಿ ಹಿಡ್ಕೊಳ್ಳಿ. ಅವಾಗ ಮಂಡಿಗಳ ಮೇಲೆ ಜಾಸ್ತಿ ಪ್ರೆಷರ್ ಬರಲ್ಲ. ಈಗ ನಿಧಾನ ಕಾಲುಗಳನ್ನು ಮಡಿಸಿ, ಮಂಡಿಗಳು ಪಾದದ ಬೆರಳು ಗೋಡೆಗೆ ಹತ್ತಿರ ಇರಲಿ. ಮಂಡಿಗಳು ಗೋಡೆಗೆ ತಾಕಲಿ. ತುಂಬ ಮಂಡಿ ನೋವಿದೆ ಅಂತ ಅನಿಸಿದ್ರೆ ಕೆಲವರಿಗೆ ಜಾಸ್ತಿ ಮಂಡಿಗಳು ನೋವಿರುತ್ತೆ, ಊತಾ ಇರುತ್ತೆ. ಅಂಥವ್ರು 1 ರಾಡ್ ಮೇಲಕ್ಕೆ ಹಿಡ್ಕೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಟರ್ನ್ ಮಾಡ್ಕೊಂಡು ಮಾಡಿ. ಕೈ ಟರ್ನ್ ಮಾಡ್ಕೊಂಡು ಮಾಡಿದಾಗ ಸೈಡ್ ರಿಪ್ಸಲ್ಲಿ ಇನ್ನೊಂದು ಬೇರೆ ರೀತಿಯಲ್ಲಿ ಸ್ಟ್ರೆಚಿಂಗ್ ಸಿಗುತ್ತೆ. ಗಮನಿಸ್ತಾ ಇರಿ. ಉಸಿರಾಟವನ್ನು ಗಮನಿಸಿ. ನಿಧಾನ ಮೇಲಕ್ಕೆ ಬನ್ನಿ. ರಿಲ್ಯಾಕ್ಸ್. ಉತ್ತಾನಾಸನ. ಹಿಪ್ಸ್ ಭಾಗ ಗೋಡೆಗೆ, ಪಾದಗಳು ಒಂದು 2-3 ಇಂಚ್ ಮುಂದೆ ಇರಲಿ. ಕೈಗಳು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ.
ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಸ್ವಲ್ಪ ಹೊತ್ತು ಕೈನ ಕಿರುಗಳನ್ನು ಒಳಗೆ ಟರ್ನ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತ್ ಮಾಡ್ತಾಯಿರಿ. ಈಗ ಮತ್ತೊಮ್ಮೆ ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಕೈಯನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಬಾಗಿ ಮುಂದಕ್ಕೆ ಫಾರ್ವರ್ಡ್ ಬೆಂಡ್ ಮಾಡಿ. ಕೈಗಳನ್ನು ನೆಲದ ಮೇಲೆ ಇಡೋದಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತಷ್ಟು ಮುಂದಕ್ಕೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಿಪ್ಸ್ ಗೋಡೆಗೆ ಇರಬೇಕು. ಈ ಕೈಗಳನ್ನು ಪಾದದ ಪಕ್ಕದಲ್ಲಿ ಇಟ್ಕೊಳ್ಳಿ ಅಥವಾ ಔಟರ್ ಹೀಲ್ ಇಟ್ಕೊಳ್ಳಿ. ಹಿಮ್ಮಡಿಯ ಹೊರ ಭಾಗ ಹಿಡ್ಕೊಂಡು ನಿಧಾನ ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ. ಇಷ್ಟೊತ್ತು ಬ್ಯಾಕ್ ಬೆಂಡಿಂಗ್ ಮಾಡಿದ್ರಲ್ಲ, ಬ್ಯಾಕ್ ರಿಲ್ಯಾಕ್ಸ್ ಆಗಬೇಕು ಇದು ಮಾಡೋದ್ರಿಂದ. ಕೈಗಳನ್ನು ಮಡಿಸಿ ತಲೆ ಒಳಗೆ ತೊಗೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್. ಇದೆಲ್ಲ ಮಾಡ್ಕೊಂಡಾದಮೇಲೆ ಮುಂಚೆ ವಿಡಿಯೋದಲ್ಲಿ ತೋರಿಸಿದೆಲ್ಲ ಯಾವ ಥರ ಟ್ವಿಸ್ಟಿಂಗ್ ಮಾಡಬೇಕು ಏನಂತೇಳಿ ಅದನ್ನೆಲ್ಲ ಮಾಡಿಕೊಂಡು ನಂತರ ಕಪಾಲಭಾತಿ, ಭಸ್ತ್ರಿಕಾ, ಶವಾಸನ ಮಾಡಿ ಪ್ರಾಣಾಯಾಮ ಮಾಡಿ ಎಂದಿನಂತೆ.